श्रुतिस्मृतिपुराणानाम् आलयं करुणालयं नमामि ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ರಿಗೂ ನಮಸ್ಕಾರ. ಭಾರ್ಗವಿಯಮ್ಮನ ಆರೈಕೆ ಶುಶ್ರೂಷೆಗಳಲ್ಲಿ ಆರ್ಯಾಂಬ 3 ತಿಂಗಳಲ್ಲೇ ಮೊದಲಂಗಾದರು. ಮಗು ಶಂಕರ ಅಂತೂ ಯಾವತ್ತೂ ಅಳ್ಳೇ ಇಲ್ಲ. ಅವನು ಯಾವಾಗಲೂ ತುಟಿಗಳಲ್ಲಿ ನಗೆಯ ಮುಗುಳು ಅರಳುತ್ತಿತ್ತು, ಕಂಗಳಲ್ಲಿ ಬೆಳದಿಂಗಳೇ ಚೆಲ್ತಿತ್ತು. ಚಿನ್ನದ ಮೈಬಣ್ಣ, ದುಂಬಿಗಳ ಸಮೂಹ, ಮುಖಕಮಲಗಳನ್ನು ಮುತ್ತಿರುವಂತೆ ಗುಂಗುರಾದ ಕೂದಲು, ಬಲಗೈಯಲ್ಲಿ ಯಾವಾಗಲೂ ಚಿನ್ಮುದ್ರೆ, ಎಡಗೈ ಒಮ್ಮೊಮ್ಮೆ ಅಭಯ ಪ್ರಧಾನ ಮುದ್ರೆ ತೋರಿದರೆ ಒಮ್ಮೊಮ್ಮೆ ವರದ ಹಸ್ತದಂತೆ ಕಾಣ್ತಿತ್ತು. ಮಗುವಿನ ಪಾದದಲ್ಲಿ ಚಕ್ರ ಮತ್ತು ಚಾಮರ ಚಿಹ್ನೆಗಳು, ಕುತ್ತಿಗೆಯ ಸುತ್ತ ಕಂಡೂ ಕಾಣದಂತೆ ಸರ್ಪ ಸುತ್ತು ಹಾಕಿದಂತೆ ತ್ರಿವಳಿ. ಇವನೇನು ಸದಾಶಿವನೋ ಎಂಬಂತೆ ಆರ್ಯಾಂಬಗೆ ಈ ಮಗುವನ್ನು ನೋಡಿದಷ್ಟು ಇದು ತನ್ನ ಮಗುವೇ ಅನಿಸ್ತಿತ್ತು. ಸಾಧಾರಣ ಮಗುವಂತೆ ಅಲ್ಲ, ಇದು ದೈವಿ ಶಿಶು, ನಾನು ಕೇವಲ ಅದರ ದಾದಿ ಎಂಬ ಭಾವ ಅವಳಿಗೆ ಮೂಡ್ತಾ ಇತ್ತು. ಮಗು ಬಲು ಬೇಗಲೇ ನಡಿಗೆ ಕಲ್ತ್ಕೊಂಡ್ಬಿಡ್ತು. 6-7 ತಿಂಗಳು ಮಗು ತಾಯಿಯ ಹಿಂದೆ ಕರುವಿನಂತೆ ಓಡಾಡ್ತಿತ್ತು. ವರ್ಷಕ್ಕೆಲ್ಲ ಮಾತು ಕಲ್ತ್ಕೊಂಡ್ಬಿಡ್ತು. ಗುರುಕುಲದ ಶಿಷ್ಯರಲ್ಲಿ ಎಲ್ಲರೂ ಈ ಮಗುವನ್ನು ಎತ್ತಿ ಮುದ್ದಾಡೋರೆ. ವರ್ಷಕ್ಕೆಲ್ಲ ಮಾತು ಕಲಿತ ಮಗುವಿಗೆ ದಾಮೋದರ ಸ್ತೋತ್ರಗಳನ್ನು ಹೇಳಿಕೊಡ್ತಿದ್ದ. ಪರಮೇಶ್ವರ ದ್ರಾವಿಡ ಭಾಷೆಯನ್ನು ಕಲಿಸ್ತಿದ್ದ. ಒಮ್ಮೆ ಹೇಳಿಕೊಟ್ರೆ ಸಾಕು, ಮಗು ಅದನ್ನು ಕಲಿತು. ಕಲಿಸೋರು ತಮ್ಮೆಲ್ಲ ವಿದ್ಯೆಯನ್ನು ಕಲಿಸಿ ದಣದು ಹೋದರು. ಕಲಿತ ಮಗು ಇನ್ನೂ ಕಲಿಸಿ ಅಂತಿತ್ತು. ಅದಕ್ಕೆ ದಣಿವೇ ಆಗ್ತಿರಲಿಲ್ಲ. ಅದಕ್ಕೆ ಎಷ್ಟು ಕಲಿಸಿದ್ರು ಆ ಚಿಕ್ಕ ಮಗುಗೆಲ್ಲ ಬಂದುಬಿಡ್ತಿತ್ತು. ಮಗು ತಂದೆ ಜೊತೆಗೇನೆ ತಾನು ಸ್ನಾನ ಮಾಡ್ತಿತ್ತು. ಅವರಂತೆಯೇ ಹಣೆಗೆ ಗಂಧವನ್ನು ಪೂಸಿಕೊಂಡು ತಾನು ಜಪ ಮಾಡಲು ತಂದೆಯ ಸಮೀಪದಲ್ಲಿ ಕುಳಿತುಕೊಳ್ತಿತ್ತು. ಅಗ್ನಿಕುಂಡದಿಂದ ಭಸ್ಮವನ್ನು ಎತ್ತಿ ಮೈಗೆಲ್ಲ ಬಳಿದುಕೊಳ್ತಿತ್ತು. ಮಗುವಿನ ಈ ಆಟಪಾಠಗಳಲ್ಲಿ ಆರ್ಯಾಂಬರವರಿಗೆ ಸಮಯ ಸರಿದುದೇ ಗೊತ್ತಾಗಲಿಲ್ಲ. ಒಳ ಕೆಲಸಕ್ಕೆಲ್ಲ ಭಾರ್ಗವಿಯಮ್ಮನೇ ನಿಂತರು. ಆದ್ದರಿಂದ ಆರ್ಯಾಂಬಗೆ ಸ್ವಲ್ಪ ವಿರಾಮ ಸಿಕ್ತಿತ್ತು. ಆಚಾರ್ಯ ಶಿವಗುರುಗಳು ಬಾಲಶಂಕರರ 3ನೇ ವಯಸ್ಸಿನಲ್ಲಿ ಚೂಡಾಕರ್ಮವನ್ನು ನೆರವೇರಿಸಿದರು. ಅಕ್ಷರಾಭ್ಯಾಸವನ್ನೂ ಆರಂಭಿಸಿದ್ರು. ಮಗುವಿನ ಕೈಗೆ ತಾಳೆಯ ಹಾಳೆಯನ್ನು, ಕಂಠವನ್ನು ಕೊಟ್ಟು ತಾವೇ ಅದರ ಮೃದು ಪಲ್ಲವದಂತಹ ಹಸ್ತವನ್ನು ಹಿಡಿದು ಸಂಸ್ಕೃತಾಕ್ಷರಗಳನ್ನು ಬರೆಸಿದರು. ಅವೆಲ್ಲವನ್ನು ನೆಲದ ಮೇಲೆ ಹಾಸಿದ ಮರಳಿನಲ್ಲಿ ಮತ್ತೊಮ್ಮೆ ತಾವೇ ಬರೆದು ಮೃದುವಾಣಿಯಲ್ಲಿ, ವತ್ಸ, ಈಗ ನೀನು ಇಲ್ಲಿ ಬರೆದಿರುವಂತೆಯೇ ಮರಳಿನ ಅಲ್ಲಿ ಅಕ್ಷರಗಳನ್ನು ತಿದ್ದಿ ಅಭ್ಯಾಸ ಮಾಡು ಅಂದರು. ಅಪ್ಪ, ಇವೆಲ್ಲ ನನಗೆ ಬರುತ್ತೆ ಎಂದು ನುಡಿದ ಬಾಲಶಂಕರ. ಶಿವಗುರುಗಳು ಅಚ್ಚರಿಪಟ್ಟರು. ಹಾಗಾದರೆ ಈಗೊಮ್ಮೆ ಬರೆದು ತೋರಿಸು ನೋಡೋಣ ಅಂದರು. ಬಾಲಶಂಕರ ಮರಳಿನ ಮೇಲೆ ತನ್ನ ತರ್ಜನಿ ಬೆರಳಿನಿಂದ ಸಂಸ್ಕೃತ ವರ್ಣಮಾಲೆಯನ್ನು ಬರೆದು ತೋರಿಸಿದನು. ತಂದೆಗೆ ವಿಸ್ಮಿತರಾದರು. ಮಗನನ್ನು ಮುದ್ದಾಡಿ, ಇಂದಿಗೆ ಇಷ್ಟು ಸಾಕು, ಆಟ ಆಡ್ಕೊ ಹೋಗು ಅಂದರು. ಅಪ್ಪ, ಇನ್ನೂ ಕಲಿಸಿರಿ, ಕಲ್ತ್ಕೋತೇನೆ ಎಂದ ಬಾಲಶಂಕರ. ಶಿವಗುರುಗಳು ತುಂಬ ಪ್ರೀತಿಯಿಂದ ಮಗುವನ್ನು ಮುದ್ದಿಸಿ ಕಾಗುಣಿತವನ್ನು ಹೇಳಿಕೊಟ್ರು. ಆ ಮೇಧಾವಿ ಶಿಶುವಿಗೆ ಹೀಗೆಯೇ ಶಬ್ದಮಂಜರಿ ಪಾಠವಾಯಿತು. ಕಾವ್ಯ, ನಾಟಕ, ಅಲಂಕಾರ, ವ್ಯಾಕರಣಾದಿ ಪಾಠಗಳು ಕ್ರಮವಾಗಿ ನಡೆದವು. ಈ ಪುಟ್ಟ ಶಿಶುವಿನ ವಿದ್ಯಾತೃಷ್ಣೆಯನ್ನು ತಣಿಸುವುದೆಂತು. ಆಗಿನ್ನೂ 4 ವಯಸ್ಸು ಮಗುಗೆ. ಹಿರಿಯ ವಿದ್ಯಾರ್ಥಿಗಳು ವೇದವನ್ನು ಅಭ್ಯಾಸ ಮಾಡುತ್ತಿರುವಲ್ಲಿ ಕುಳಿತು ಶಂಕರನು ಅದನ್ನು ಮನಸ್ಸಿಟ್ಟು ಕೇಳುವನು. ಉಪನಿಷತ್ ಪಾಠವನ್ನು ಮನಸ್ಸಿಟ್ಟು ಕೇಳುವನು. ಎಂದಾದರೂ ಯಾರಾದರೂ ವೇದಗಾನ ಮಾಡುವಲ್ಲಿ ಸ್ವರ ತಪ್ಪಿದರೆ, ಅನುದಾತ್ತಗಳಲ್ಲಿ ತಪ್ಪಿದರೆ ತಾನೇ ತಿದ್ದುವನು. ತರ್ಕ ಮೀಮಾಂಸಾ ಶಾಸ್ತ್ರಗಳ ಹಿರಿಯ ವಿದ್ಯಾರ್ಥಿಗಳ ನಡುವೆಯೂ ಕುಳಿತು ಅವರ ಚರ್ಚೆ, ವಾದ, ಪ್ರತಿವಾದಗಳನ್ನು ಎಚ್ಚರವಾಗಿ ಆಲಿಸ್ತಾ ಇದ್ದ. ತಂದೆಯನ್ನು ಆ ಶಾಸ್ತ್ರಗಳ ವಿಚಾರವಾಗಿ ಪದೇ ಪ್ರಶ್ನಿಸ್ತಾ ಇದ್ದ. ಇನ್ನೂ 4ನೇ ವಯಸ್ಸಿನ ಆರಂಭದಲ್ಲಿ ಇದ್ದ ಈ ಶಿಶುವಿನ ಪ್ರತಿಭೆಯು ಸುತ್ತಮುತ್ತಲ ಗ್ರಾಮಗಳಿಗೆಲ್ಲ ಹಬ್ಬಿತು. ಆಚೀಚೆಯಲ್ಲಿದ್ದ ಅಗ್ರಹಾರಗಳ ಪಂಡಿತರು ಬಂದು ಬಾಲಶಂಕರನನ್ನು ಎತ್ತಿ ಮುದ್ದಾಡಿ ಮಾತನಾಡಿಸಿ ಏನಾದರೂ ಒಂದು ಪ್ರಶ್ನೆ ಕೇಳ್ತಿದ್ರು. ಶಂಕರನಿಂದ ನಿಖರವಾದ ಉತ್ತರ ಬರ್ತಿತ್ತು. ಎಂದೂ ಯೋಚಿಸಿದ್ದಾಗಲಿ, ತಪ್ಪಿದ್ದಾಗಲಿ, ತಡವರಿಸಿದ್ದಾಗಲಿ ಇಲ್ಲವೇ ಇಲ್ಲ. ಬಂದವರೆಲ್ಲ, ಶಿವಗುರು ಶ್ರೀ ದಕ್ಷಿಣಾಮೂರ್ತಿಯೋ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೋ ನಿಮ್ಮ ವಂಶವನ್ನು ಬೆಳಗಲು ಈ ಶಂಕರನಾಗಿ ಬಂದಿದ್ದಾನೆ ಅಂತಿದ್ರು. ತಮ್ಮ ಮಗನ ಪ್ರತಿಭೆಯಿಂದ, ಇತರರ ಪ್ರಶಂಸೆಯಿಂದ ಶಿವಗುರುಗಳಿಗಾಗಲಿ ಆರ್ಯಾಂಬರವರಿಗಾಗಲಿ ಸ್ವಲ್ಪವೂ ಹೆಮ್ಮೆ ಪಡಲಿಲ್ಲ, ಬೀಗಲಿಲ್ಲ. ಇದೆಲ್ಲವೂ ಭಗವಂತನ ಲೀಲೆ, ಅನುಗ್ರಹ ಎಂದು ವಿನಯದಿಂದ ಹೇಳ್ತಿದ್ರು. ಮಾಣಿಕ್ಯಮಂಗಳದ ಶ್ರೀ ಭಗವತಿ ಆರ್ಯಾಂಬರವರ ಉಪಾಸ್ಯ ದೈವವಷ್ಟೇ.
ಆಕೆ ಆಲಯದ ಪೂಜೆಗೆ ಪ್ರತಿದಿನವೂ ಗೋಕ್ಷೀರವನ್ನು ಕಳಿಸ್ತಾ ಇದ್ಲು. ಬಾಲಶಂಕರನು ಜನನವಾದ ಮೇಲೆ ಆಕೆಗೆ ದೇವಾಲಯಕ್ಕೆ ಹೋಗಲು ಪ್ರತಿದಿನವೂ ಸಮಯವಾಗ್ತಿರಲಿಲ್ಲ. ಹಾಲನ್ನು ಮಾತ್ರ ತಪ್ಪದೇ ದೇವರ ನೈವೇದ್ಯಕ್ಕಾಗಿ ಕಳಿಸ್ತಿದ್ರು, ಯಾರಾದರೂ ಶಿಷ್ಯರ ಮೂಲಕ. ಒಂದು ದಿವಸ ಬಾಲಶಂಕರ ತಾನೇ ಹಾಲನ್ನು ಆಲಯಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹಠ ಮಾಡ್ದ. ತಾಯಿ ಒಪ್ಕೊಂಡ್ಳು. ದೇವಾಲಯ ಸಮೀಪದಲ್ಲೇ ಇತ್ತು. ಕಿರಿಯ ಬ್ರಹ್ಮಚಾರಿಯೊಬ್ಬನನ್ನು ಕರೆದು ಶಂಕರನೊಡನೆ ದೇವಾಲಯಕ್ಕೆ ಹೋಗುವಂತೆ ಹೇಳಿದ್ರು. ಶಂಕರ ಒಪ್ಪಲಿಲ್ಲ. ಅಮ್ಮ, ನಾನೊಬ್ಬನೇ ಹೋಗ್ತೀನಿ ಇಂದ. ಶಂಕರ, ನೀನು ಇನ್ನೂ ಪುಟ್ಟ ಮಗು, ನಿನ್ನ ಜೊತೆಗೆ ಅವನೂ ಬರಲಿ ಅಂತ ಮೃದುವಾಗಿ ನುಡಿದರು ಆರ್ಯಾಂಬ. ಆಗ ಒಪ್ಕೋತಾನೆ. ಸರಿ, ಇಬ್ಬರೂ ಹೊರಟರು. ದೇವಾಲಯಕ್ಕೆ ಬಂದಾಗ ಅಲ್ಲಿ ಅರ್ಚಕರು ಕಾಣಲಿಲ್ಲ. ಇಬ್ಬರೂ ಕಾದು ಕುಳಿತರು. ಗರ್ಭಗುಡಿಯ ಬಾಗಿಲು ತೆರೆದಿತ್ತು. ಶ್ರೀ ಭಗವತಿಯ ದಿವ್ಯ ಮೂರ್ತಿ ಮಂದಹಾಸದಿಂದ ಬೆಳಗ್ತಿತ್ತು. ಶಂಕರ ದೇವಿಯ ಮೂರ್ತಿಯನ್ನೇ ನೋಡುತ್ತಾ ಮೈಮರೆತ. ಬ್ರಹ್ಮಚಾರಿಯು ಅರ್ಚಕರನ್ನು ಕರೆತರಲೆಂದು ಆಲಯವನ್ನು ಬಿಟ್ಟು ಹೊರಟ. ಆಲಯದಲ್ಲಿ ಪುಟ್ಟ ಶಂಕರೊಬ್ಬನೇ ಉಳಿದ. ಸ್ವಲ್ಪ ಹೊತ್ತು ಕಾದ ನಂತರ ಶಂಕರನು ದೇವಿಯನ್ನು ಪ್ರಾರ್ಥಿಸ್ತಾನೆ. ಅಂಬಿಕೆಯೇ, ನಿತ್ಯವೂ ನನ್ನ ಮಾತೆಯು ಅರ್ಪಿಸುತ್ತಿರುವ ಕ್ಷೀರವನ್ನು ನೀನು ಕುಡಿಯುತ್ತೀಯಂತೆ. ಈ ದಿನ ನಿನಗಾಗಿ ನಾನೇ ಹಾಲನ್ನು ತಂದಿದ್ದೇನೆ. ಈ ಹಾಲನ್ನು ಕುಡಿಯಮ್ಮ ಅಂತ ದೇವಿಯನ್ನು ದೈನ್ಯದಿಂದ ಅಂಗಲಾಚಿಸ್ತಾನೆ. ಸ್ವಲ್ಪ ಸಮಯದ ನಂತರ ದೇವಿಯ ವಿಗ್ರಹ ಚಲಿಸಿದಂತಾಯಿತು. ಗರ್ಭಗುಡಿಯಲ್ಲಿ ಬೆಳಗುತ್ತಿದ್ದ ತೈಲ ದೀಪಗಳು ವಿದ್ಯುತ್ ದೀಪಗಳಂತೆ ಪ್ರಕಾಶಿಸಿದವು. ದೇವಿ ಅವಳ ಮಂದಹಾಸದಿಂದ ತನ್ನ ದೈವೀ ನೇತ್ರಗಳನ್ನು ತೆರಿತಾಳೆ. ತನ್ನ ಮೃದುಹಸ್ತವನ್ನು ಚಾಚಿ ಶಂಕರನ ಕರಪಲ್ಲವದಲ್ಲಿದ್ದ ಸ್ವರ್ಣ ಪಾತ್ರೆಯನ್ನು ತೆಗೆದುಕೊಂಡು ಕ್ಷೀರಪಾನ ಮಾಡ್ತಾಳೆ. ದೇವಾಲಯದ ಘಂಟೆಗಳು ತಾವಾಗಿಯೇ ತೂಗಾಡುತ್ತವೆ. ಶಂಖ ತಾನಾಗಿಯೇ ಪ್ರಣವನಾದ ಮಾಡುತ್ತೆ. ಶಂಕರನ ಕೈಗೆ ಬರಿಯ ಸ್ವರ್ಣ ಪಾತ್ರೆ ಬರುತ್ತೆ. ಅವನು ಖಿನ್ನನಾಗಿ, ಅಮ್ಮ, ನನಗಾಗಿ ಸ್ವಲ್ಪ ಹಾಲನ್ನು ಉಳಿಸಲಿಲ್ಲವಲ್ಲ, ಎಲ್ಲ ನೀನೇ ಕುಡಿದು ಬಿಟ್ಟೆಯಲ್ಲ ಅಂತ ದೈನ್ಯದಿಂದ ಹೇಳ್ತಾನೆ. ಭಗವತಿ ಮಂದಹಾಸದಿಂದ, ಬಾ ಶಂಕರ, ನಿನಗೆ ಅಮೃತಪಾನವನ್ನೇ ಮಾಡಿಸುತ್ತೇನೆ ಅಂತ ನುಡಿದು ತನ್ನ ವರದಾಭಯ ಹಸ್ತಗಳಿಂದ ಪುಟ್ಟ ಶಂಕರನ್ನೆತ್ತಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಸ್ತನ್ಯಪಾನ ಮಾಡಿಸಿದಳು. ಆಗಲೂ ಶಂಖನಾದವು, ಗಂಟೆಗಳ ನಾದವು ತಾವಾಗಿಯೇ ಆದವು. ಸೌಂದರ್ಯ ಲಹರಿಯ 75ನೇ ಶ್ಲೋಕದಲ್ಲಿದೆ, ತವ ಸ್ತನ್ಯಂ ಮನ್ಯೇ ತುಹಿನಗಿರಿ ಕನ್ಯೆ ಹೃದಯತಃ ಪಯಃ ಪಾರಾವಾರಃ ಪರಿವಹತಿ ಸಾರಸ್ವತಮಿವ ದಯಾವತ್ಯಾದತ್ತಂ ದ್ರವಿಡ ಶಿಶುರಾಸ್ವಾದ್ಯ ತವ ಯತ್ ಕವೀನಾಂ ಪ್ರೌಢಾನಾಮ ಜನನಿ ಕಮನೀಯ ಕವಯಿತ. ಆ ವೇಳೆಗೆ ಅಲ್ಲಿಗೆ ಆಗಮಿಸಿರ್ತಕ್ಕಂಥ ದೇವಾಲಯದ ಅರ್ಚಕ ಬ್ರಹ್ಮಚಾರಿ ಆ ದಿವ್ಯ ದೃಶ್ಯವನ್ನು ಆಶ್ಚರ್ಯಚಕಿತರಾಗಿ ನೋಡ್ತಾರೆ. ಬ್ರಹ್ಮಚಾರಿಯು ಅರ್ಚಕರು ದೇವಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಅವರು ಎದ್ದು ನಿಂತಾಗ ದೇವಿ ಪ್ರತಿಮೆಯಾಗಿಯೇ ಗೋಚರಿಸ್ತಾಳೆ. ತುಟಿಯಲ್ಲಿ ಕ್ಷೀರ ಬಿಂದುಗಳಿಂದ ಕಂಗೊಳಿಸುತ್ತಿದ್ದ ಶಂಕರನವರಿಗೆ ಸಾಕ್ಷಾತ್ ಬಾಲಕೃಷ್ಣನಂತೆಯೇ ಗೋಚರಿಸ್ತಾನೆ. ಇದನ್ನು ಕೇಳಿದ ಮಾತಾಪಿತರು ಆಶ್ಚರ್ಯ ಪರಿತರಾದರು, ಹರ್ಷಭಾಜನರಾದರು. ತಾಯಿಯ ಸ್ತನ್ಯಪಾನವನ್ನು ಮಾಡತಕ್ಕಂತಹ ಅದೃಷ್ಟ ಅವನಿಗೆ, ಶಂಕರನಿಗೆ. ಸರಿ, 4 ತುಂಬಿತು, 5ನೇ ವರ್ಷ ಬೀಳ್ತು ಬಾಲಶಂಕರನಿಗೆ. ಶಿವಗುರುಗಳು ಮಗನಿಗೆ 5ನೇ ವಯಸ್ಸಿನಲ್ಲಿ ಬ್ರಹ್ಮೋಪದೇಶ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಆ ವಿಚಾರವನ್ನು ಕುಲಗುರುಗಳಾದ ಆಚಾರ್ಯ ಆತ್ರೇಯರಿಗೂ ಮಾವನವರಾದ ಮಘಪಂಡಿತರಿಗೂ ಹೇಳಿ ಕಳುಹಿಸಿ ಅವರ ಸಲಹೆ ಅನುಮತಿಗಾಗಿ ಕೋರ್ತಾರೆ. ಶಂಕರನ 5ನೇ ವರ್ಧಂತಿಯಾಗಿ 4-5 ದಿವಸವಾಗಿರಬೇಕು. ಒಂದು ಮಧ್ಯಾಹ್ನ ಭೋಜನವಾದ ನಂತರ ಶಿವಗುರುಗಳು ಎಂದಿನಂತೆ ಸ್ವಲ್ಪ ಕಾಲ ವಿಷ್ಣು ಪುರಾಣವನ್ನು ಓದಲು ಕೂತ್ಕೊಳ್ತಾರೆ. ಉಪನಿಷತ್ ಪಾಠಕ್ಕೆ ಹಿರಿಯ ವಿದ್ಯಾರ್ಥಿಗಳು ಒಬ್ಬೊಬ್ಬರು ರಾಮಾಯಣವನ್ನು ಅಥವಾ ವಿಷ್ಣು ಪುರಾಣವನ್ನು ಓದುವುದು ದೈನಂದಿನ ಅಭ್ಯಾಸ. ಒಬ್ಬೊಬ್ಬರಾಗಿ ಶಿಷ್ಯರು ಬಂದು ಆಚಾರ್ಯರಿಗೆ ನಮಸ್ಕಾರ ಮಾಡಿ ಮುಂದೆ ಕೂತ್ಕೋತಾರೆ. ಆಚಾರ್ಯರು ಪುರಾಣವನ್ನು ಓದುತ್ತಿದ್ದರಷ್ಟೇ ದಾಮೋದರ ಪರಮೇಶ್ವರರಿಗೆ ಆಚಾರ್ಯರ ಮುಖದಲ್ಲಿ ಏನೋ ದಣಿವು, ಆಯಾಸಗಳು ಕಾಣಿಸಿದಂತೆ ಭಾಸವಾಯಿತು. ಶರೀರದಲ್ಲಿ ಸಣ್ಣದಾಗಿ ನಡುಕುವಿರುವಂತೆಯೇ ಕಂಡಿತು. ನೆಟ್ಟಗೆ ಕುಳಿತಿದ್ದ ಶಿವಗುರುಗಳು ಗೋಡೆಗೆ ಹೊರಗೆ ಕುಳಿತರು. ಒಮ್ಮೆ ತಲೆ ಎತ್ತಿ ಶಿಷ್ಯರತ್ರ ನೋಡಿದರು. ಪುನಃ ಗ್ರಂಥದತ್ತ ಗಮನ ಕೊಟ್ಟರು. ಹೌದು, ಅವರಿಗೆ ಶರೀರಾಲಸ್ಯ ಉಂಟಾಗಿತ್ತು. ಶರೀರಾದ್ಯಂತ ಜ್ವರವೇರಿ ಮೈ ಕಾದು ತಾಮ್ರದಂತಾಗಿತ್ತು. ಆಚಾರ್ಯರು ದಾಮೋದರನತ್ತ ತಿರುಗಿ, ವತ್ಸ, ಇಂದು ಏಕೋ ಆಲಸ್ಯವಾಗಿದೆ, ನಾನು ಪಾಠ ಮಾಡಲಾರೆ. ಪರಮೇಶ್ವರನು ಈ ಗ್ರಂಥವನ್ನು ತೆಗೆದಿಡಲಿ. ನಿಮ್ಮಲ್ಲಿ ಯಾರಾದರೂ ಬೃಹದಾರಣ್ಯಕವನ್ನು ಓದಿರಿ. ನೀನೋ ಪರಮೇಶ್ವರನೋ ಯಾರಾದರೂ ಆಗಬಹುದು. ನಾನು ಹಾಗೆಯೇ ಕೇಳುತ್ತಾ ಕುಳಿತಿರುತ್ತೇನೆ ಎಂದರು. ದಾಮೋದರನು
ತೆಳುವಾದ ನಯವಾದ ಕಂಬಳಿಯನ್ನು ತಂದು ಗುರುಗಳಿಗೆ ಹೊಚ್ಚಿದ. ಅವರು ಕಣ್ಮುಚ್ಚಿವರೆಗೆ ಹಾಗೆಯೇ ಕುಳಿತರು. ಪರಮೇಶ್ವರನು ಉಪನಿಷತ್ತನ್ನು ವಾಚನ ಮಾಡ್ತಿದ್ದ. ಶಿಷ್ಯನೊಬ್ಬ ಮಾತೆ ಆರ್ಯಾಂಬರವರಿಗೆ ಆಚಾರ್ಯರ ಅಸ್ವಸ್ಥತೆಯನ್ನು ಹೇಳಲು ಹೋದನು. ಮತ್ತೊಬ್ಬನು ವೈದ್ಯರನ್ನು ಕರೆತರಲು ಹೊರಟನು. ಪರಮೇಶ್ವರನು ಬೃಹದಾರಣ್ಯಕ ಉಪನಿಷತ್ತನ್ನು 3ನೇ ಅಧ್ಯಾಯದ 7ನೇ ಅಂತರ್ಯಾಮಿ ಬ್ರಾಹ್ಮಣವನ್ನು ಪಠಿಸಲು ಆರಂಭಿಸ್ತಾನೆ. ಅತಹೈನ ಮುದ್ದಾಲಕ ಅರುಣಿ ಪಪ್ರಚ್ಛಯಾಗ್ನವಲ್ಕ್ಯೈತಿ ಹೋವಾಚ. ಉದ್ದಾಲಕ ಅರುಣಿಯ ಪ್ರಶ್ನೆ, ಯಾವುದರಿಂದ ಇಹಲೋಕ ಪರಲೋಕಗಳೆರಡೂ ಪೋಣಿಸಲ್ಪಟ್ಟಿವೆಯೋ ಆ ಸೂತ್ರ ಯಾವುದು? ಯಾಜ್ಞವಲ್ಕ್ಯರು, ವಾಯುವೇ ಆ ಸೂತ್ರವೆಂದರು. ಯಾವನು ಪೃಥ್ವಿ, ನೀರು, ಅಗ್ನಿ, ಅಂತರಿಕ್ಷ, ವಾಯುಲೋಕ, ಆದಿತ್ಯ, ದಿಕ್ಕುಗಳು, ಚಂದ್ರ, ನಕ್ಷತ್ರಗಳು, ಆಕಾಶ, ತಮಸ್ಸು, ತೇಜಸ್ಸು, ಸರ್ವಪ್ರಾಣಿಗಳು, ವಾಗಾದಿ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ರೇತಸ್ಸು ಇವುಗಳ ಒಳಗಿದ್ದು ನಿಯಮಿಸುವನೋ ಅವನೇ ಅಂತರ್ಯಾಮಿ. ನಿನ್ನ ಅಮೃತನಾದ ಆತ್ಮನು ಅವನು ನೋಡಲ್ಪಡುವುದಿಲ್ಲ, ಆದರೆ ಅವನು ಸಾಕ್ಷಿಯಾಗಿರುವನು. ಅವನು ಕೇಳಲ್ಪಡುವುದಿಲ್ಲ, ಆದರೆ ಅವನು ಶ್ರೋತೃವಾಗಿರುವನು. ಅವನು ಮನಸ್ಸಿಗೆ ವಿಷಯವಲ್ಲ, ಆದರೆ ಮಂತ್ರವಾಗಿರುವನು. ಅವನು ತಿಳಿಯಲ್ಪಡುವುದಿಲ್ಲ, ಅವನು ತಿಳಿಯುವವನಾಗಿರುವನು. ಅವನಿಗಿಂತ ಬೇರೆ ಸಾಕ್ಷಿ ಇಲ್ಲ, ಬೇರೆಯಾದ ಶ್ರೋತೃವಿಲ್ಲ, ಬೇರೆಯಾದ ಮಂತ್ರವಿಲ್ಲ, ಬೇರೆಯಾದ ಅರಿಯುವಾತನೂ ಇಲ್ಲ. ಅವನೇ ಅಂತರ್ಯಾಮಿಯು. ನಿನ್ನ ಅಮೃತನಾದ ಆತ್ಮನು ಅವನಿಗಿಂತ ಭಿನ್ನವಾದುದೆಲ್ಲವೂ ನಶ್ವರವು. ತ ಆತ್ಮಾಂತರ್ಯಾಮ್ ಅಮೃತಃ ಆತೋನ್ಯೇದಾರ್ಥಂ ತಥೋಹೋದ್ದಾಲಕ ಅರುಣಿ ಮುಪರರಾಮ. ಅಷ್ಟೊತ್ತಿಗೆ ಆರ್ಯಾಂಬ ಗಾಬರಿಯಾಗಿ ಓಡಿ ಬರ್ತಾರೆ. ಶಿವಗುರುಗಳು ಎಂದೂ ಯಾವ ಬೇಗೆಯಿಂದಲೂ ನೆರಳಿದವರಲ್ಲ. ಈ ದಿನ ಅವರ ದೇಹಸ್ಥಿತಿ ಇದ್ದಕ್ಕಿದ್ದಂತೆ ಹದಗೆಟ್ಟಿದೆ. ಅವರು ಪಾಠವನ್ನು ತತ್ಕಾಲಕ್ಕೆ ನಿಲ್ಲಿಸುವಂತೆ ಹೇಳಿದರು. ಆಚಾರ್ಯರು ಓದಲಿ ಎಂದಾಗ ಆಕೆ, ತಮಗೆ ತೀವ್ರವಾದ ಆಯಾಸವಾಗಿದೆ, ತಾವು ಸ್ವಲ್ಪ ಹಾಗೇ ವಿರಮಿಸಲಿ ಎಂದು ನಾನೇ ತಡೆದೆ ಅಂತ ನುಡಿದರು. ಪಕ್ಕದಲ್ಲಿಯೇ ಬಿಳಿಯ ಕಂಬಳಿಯನ್ನು ಹಾಸಿ ಅವರ ಮೇಲೆ ಕೃಷ್ಣಾರ್ಜುನವನ್ನು ಹಾಸಿ ಆಚಾರ್ಯರನ್ನು ಮಲಗಿಸಿದರು. ಎಂದೂ ಮಧ್ಯಾಹ್ನ ಕಾಲದಲ್ಲಿ ನಿದ್ದೆ ಮಾಡದ ಶಿವಗುರುಗಳಿಗೆ ಅಂದು ನಿದ್ದೆ ಬರುವಂತಹ ಮಂಪರು. ಆದರೆ ಅದು ನಿದ್ರೆ ಅಲ್ಲ. ಅವರು ಅಂತರ್ಮುಖಿಗಳಾಗಿ ಆತ್ಮವಿಚಾರದಲ್ಲಿದ್ದರು. ಪರಮೇಶ್ವರನೂ ಓದುವುದನ್ನು ನಿಲ್ಲಿಸಿದನು. ಸ್ವಲ್ಪ ಹೊತ್ತಿಗೆಲ್ಲ ವೈದ್ಯರು ಬಂದು ಕೈಕಾಲಗಳನ್ನು ತೆಗೆದುಕೊಂಡು ಶುಭ್ರ ಶ್ವೇತ ವಸ್ತ್ರದಿಂದ ಒರೆಸಿಕೊಂಡು ಒಳಗೆ ಪ್ರವೇಶ ಮಾಡ್ತಾರೆ. ಆಚಾರ್ಯರ ನಾಡಿಯನ್ನು ಪರೀಕ್ಷೆ ಮಾಡಿ ಅದರ ಕ್ಷೀಣಗತಿಯನ್ನು ಅರಿತು ಸ್ವಲ್ಪ ಕಾಲ ಮೌನವಾಗ್ತಾರೆ. ಔಷಧಿಯನ್ನೇನೂ ಹೇಳಲಿಲ್ಲ. ಸುಮ್ಮನೆ ಹಾಗೆಯೇ ಯೋಚಿಸ್ತಾ ಕೂತ್ಕೊಂಡ್ರು. ಪುನಃ ಪರೀಕ್ಷಿಸಿದರು, ಮತ್ತೆ ಪರೀಕ್ಷಿಸಿದರು. ಆ ವೇಳೆಗೆ ಶಿವಗುರುಗಳಿಗೆ ಎಚ್ಚರವಾಯಿತು. ಅವರು ಎದ್ದು ಕೂತ್ಕೊಂಡು ವೈದ್ಯರನ್ನು ಪ್ರಶ್ನಾರ್ಥಕವಾಗಿ ನೋಡಿದ್ರು. ವೈದ್ಯರು, ತಮಗೆ ಶರೀರಾಲಸ್ಯವನ್ನು ತಿಳಿದು ತಮ್ಮನ್ನು ಪರೀಕ್ಷಿಸಲು ಬಂದೆ ಎಂದರು. ಶಿವಗುರುಗಳು ಕ್ಷೀಣ ನಗೆಯನ್ನು ಬೀರಿ ಬೇಡ ಅಂತ ನೋಡಿದ್ರು. ಆರ್ಯಾಂಬರವರ ತಿರುಗಿ, ಆರ್ಯೆ ಆಚಮನಕ್ಕೆ ನೀರನ್ನು ತಾ ಅಂದರು. ಪಕ್ಕಕ್ಕೆ ಸರಿದು ಕುಳಿತು, ದಾಮೋದರ, ಈ ಕಂಬಳಿಯನ್ನು ಉತ್ತರಾಗ್ರವಾಗಿ ಹಾಸು, ಅದರ ಮೇಲೆ ಕುಶಗಳನ್ನು ಹರಡು ಅಂದರು. ದಾಮೋದರನೆದೆ ಭಯದಿಂದ ಝಕ್ಕಂತು. ಅವನು ಮಂಕರಂತೆ ಪ್ರಶ್ನಾರ್ಥಕವಾಗಿ ಗುರುಮುಖವನ್ನು ನೋಡಿದನು. ಶಿವಗುರುಗಳು ಹಾಸು ಮಗು ಅಂದರು. ಆ ವೇಳೆಗೆ ಬಂದು ಬಾಲಶಂಕರನ್ನು ತೊಡೆಯ ಮೇಲೆ ಕುಳಿತುಕೊಂಡು ಶಿರವನ್ನು ಆಘ್ರಾಣಿಸಿದರು. ಆಚಮನಕ್ಕಾಗಿ ಜಲಪಾತ್ರೆ, ಅರ್ಘ್ಯಪಾತ್ರೆಗಳನ್ನು ತಂದ ಆರ್ಯಾಂಬರವರ್ತ ಮುರುಕದಿಂದ ನೋಡಿ, ಆರ್ಯೆ, ಅಂತರ್ಯಾಮಿಯು ಎಲ್ಲ ಭೌತಿಕ ವಸ್ತುಗಳ ಒಳಗೆ ಇದ್ದು ನೇಮಿಸುತ್ತಿದ್ದಾನೆ. ಇವನು ಇವುಗಳ ಆತ್ಮನಾಗಿದ್ದರೂ ಅವು ಈತನನ್ನು ಅರಿಯಲಾರವು. ಇವನು ಸಾಕ್ಷಿ, ಆದರೆ ಇವನನ್ನು ನೋಡಲಾಗೋದಿಲ್ಲ. ಇವನು ಶ್ರೋತೃ, ಇವನನ್ನು ಕೇಳಲಾಗುವುದಿಲ್ಲ. ಇವನು ಮಂತ್ರು, ಇವನು ಮನಸ್ಸಿಗೆ ವಿಷಯನಲ್ಲ. ಇವನು ಜ್ಞಾತೃ, ಇವನನ್ನು ಬುದ್ಧಿಯಿಂದ ಅರಿಯಲಾಗುವುದಿಲ್ಲ. ಇವನಿಗಿಂತ ಬೇರೆ ಯಾವ ಸಾಕ್ಷಿಯಾಗಲಿ, ಶ್ರೋತೃವಾಗಲಿ, ಮಂತ್ರವಾಗಲಿ, ಜ್ಞಾತೃವಾಗಲಿ ಇಲ್ಲ. ಇವನೇ ಎಲ್ಲರ ಅಮೃತನಾದ ಆತ್ಮನು. ಏಷತ್ ಆತ್ಮಾಂತರ್ಯಾಮಿ ಅಮೃತಃ ಅತಃ ಅನ್ಯತ್ ಆತ್ಮಂ ತತಃ ಉದ್ದಾಲಕ ಅರುಣಿಃ ಉಪಸಸಾರ. ಓಂ ಬ್ರಹ್ಮವಿದಾಪ್ನೋತಿ ಪರಂ ತದೇಪ್ಯಾಭ್ಯುಕ್ತ್ವಾ ಸತ್ಯಂ ಜ್ಞಾನಮನಂತಂ ಬ್ರಹ್ಮಭ್ರಗುರ್ತ್ಯೈರ್ವಾರುಣಿಃ ವರುಣ ಪಿತರಮುಪಸಸಾರ ಅಂತ ನುಡಿದು ಅವನ್ನು ಇತ್ತ ಕೊಡು ಅಂತ ಹೇಳಿ 2 ಸಲ ಆಚಮನ ಮಾಡಿದ್ರು. ಮೆತ್ತಿಗೆದ್ದು ಅಗ್ನಿಹೋತ್ರ ಶಾಲೆಗೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡಿ ಪುನಃ ಹೊರಗೆ ಬಂದರು. ದರ್ಭಶಯ್ಯ ಮೇಲೆ ಉತ್ತರ ಶಿರಸ್ಸಾಗಿ ಮಲಗಿ, ದಾಮೋದರ, ಪರಮೇಶ್ವರ, ಎಲ್ಲರೂ ಕರ್ಣಮಂತ್ರವನ್ನು ಹೇಳಿ ಅಂದರು. ಎಲ್ರಿಗೂ ನಿಜವಾಗ್ಲೂ ಭಯ ಆಗೋಯ್ತು, ಗಾಬರಿ ಆಯಿತು. ವೈದ್ಯರು ಸೇರಿದಂತೆ ಎಲ್ಲರೂ ಕರ್ಣಮಂತ್ರವನ್ನು ಹೇಳಿದರು. ಆರ್ಯಾಂಬ ಬಾಲಶಂಕರನ್ನು ಎತ್ತಿಕೊಂಡು ದಿಗ್ಮೂಢರಾಗಿ ನಿಂತಿದ್ದರು. ಕರ್ಣಮಂತ್ರ ಮುಗಿತಿದ್ದಂತೆ ಆಚಾರ್ಯರು,
ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಥಾಪಿಹಿತಂ ಮುಖಂ ತತ್ವಂ ಪೂಷನ್ನಾಪಾವೃಣು ಸತ್ಧರ್ಮಾಯ ದೃಷ್ಟಯೇ ಪೂಷನ್ನೇಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋ ಸಾವಸೌ ಪುರುಷ ಸೋಹಮಸ್ಮಿ ಅಂತ ಬೃಹದಾರಣ್ಯಕದ ಅಖಿಲಕಾಂಡದ ಮರ್ಮಮಂತ್ರವನ್ನು ಹೇಳಿದ್ದಕ್ಕೆ ಶುರು ಮಾಡಿದ್ರು. ದೃಷ್ಟಿ ಭ್ರೂಮಧ್ಯೆ ಇತ್ತು. ಸ್ವಲ್ಪ ಕಾಲ ಸ್ತಬ್ಧವಾಯಿತು. ಬಳಿಕ ಮೆಲ್ಲನೆ ನಾರಾಯಣ 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 ಅಂತ ಹೇಳ್ತಾ ಎದ್ದು ಕುಳಿತುಕೊಂಡು ಆಚಾರ್ಯ ಶಿವಗುರುಗಳು ಕಣ್ಮುಚ್ಚಿಬಿಟ್ರು. ಶರೀರ ಹಿಂದಕ್ಕೆ ವಾಲಿತು. ಅವರ ನೆತ್ತಿಯೊಡಿತು. ಠಪ್ ಅಂತ ಶಬ್ದವಾಗಿ ರಕ್ತಬಿಂದು ಒಂದು ಗೋಡೆಗೆ ಹಾರಿತು. ಅವರ ಮುಖ ಅಸ್ತಮಿಸುವ ಸೂರ್ಯನಂತೆ ಕೆಂಪಗೆ ಪ್ರಶಾಂತವಾಗಿತ್ತು. ಇಡೀ ಗುರುಕುಲ ಶೋಕದಲ್ಲಿ ಮುಳುಗಿತು. ಶಿವಗುರುಗಳ ಮರಣವಾರ್ತೆ ಕಾಲಟಿಯನ್ನು ಕ್ಷಣ ಮಾತ್ರದಲ್ಲಿ ವ್ಯಾಪಿಸಿತು. ಆರ್ಯಾಂಬ ದಿಗ್ಮೂಢರಾಗಿ ನಿಂತಿದ್ದರು. ಶೋಕ ಅವರನ್ನು ದಹಿಸುತ್ತಿದ್ದರೂ ಅವರದನ್ನು ತೋರ್ಪಡಿಸಲಿಲ್ಲ. ಬಲವಾಗಿ ಅದುಮಿ ಹಿಡಿದಿದ್ದರು. ಬಾಲಶಂಕರನು ತಾಯಿಯನ್ನೊಮ್ಮೆ ಮಲಗಿ ನಿದ್ರಿಸುತ್ತಿದ್ದಂಥ ತಂದೆಯನ್ನೊಮ್ಮೆ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದ. ಅಗ್ರಹಾರದ ಹಿರಿಯರು ಕಿರಿಯರೆನ್ನದೆ ಎಲ್ಲರೂ ಕೂಡ ಶಿವಗುರುಗಳ ಮನೆಯತ್ತ ಧಾವಿಸಿದರು. ಎಲ್ರಿಗೂ ಶೋಕ ದುಃಖ. ವಯಸ್ಸಾದ ಮಹಿಳೆಯರು ಆರ್ಯಾಂಬರವರ ಬಳಿ ಬಂದು ವಾತ್ಸಲ್ಯದಿಂದ ಮೈದಡಗಿದರು. ಇನ್ನೂ 5 ತುಂಬದ ಹಸುಳೆಯಾದ ಶಂಕರನನ್ನು ನೋಡಿ ಕಣ್ಣೀರ್ಗರೆದರು. ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸ್ಕೊಳ್ತಾ ಶಿವಗುರುಗಳ ಪಾಂಡಿತ್ಯ, ವಿದ್ಯಾರ್ಥಿ ಪ್ರಿಯತೆ, ವಿನಯಶೀಲತೆ, ನಿರಹಂಕಾರ, ಪರೋಪಕಾರ ಬುದ್ಧಿ ಎಲ್ಲ ಸ್ಮರಿಸಿಕೊಂಡ್ರು. ಬಾಲಶಂಕರನಿಗೆ ಈ ಎಲ್ಲವನ್ನು ಕಂಡು ಆಶ್ಚರ್ಯವಾಯಿತು. ತಂದೆ ಮಂತ್ರಗಳನ್ನು ಕೇಳುತ್ತಾ ಮಲಗಿದರು. ನಿದ್ರೆ ಮಾಡುತ್ತಿರುವಂತೆಯೇ ಮಲಗಿದ್ದಾರೆ. ಇಷ್ಟೊಂದು ಜನ ಸುತ್ತಲೂ ನಿಂತು ಶೋಕಿಸುತ್ತಿದ್ದಾರೆ. ತಾಯಿ ದಿಗ್ಭ್ರಮೆಯಿಂದ ನಿಂತಿದ್ದಾರೆ. ಏನಾಯಿತು ತಂದೆಗೆ? ಅವರು ಪುನಃ ಮೇಲಕ್ಕೆ ಏಳೋದಿಲ್ವಾ? ಮನೆಯೇ ತುಂಬ ಇಷ್ಟೊಂದು ಗದ್ದಲವಿದ್ದರೂ ಅವರು ಚಲಿಸದೇ ಮಲಗಿರುವುದನ್ನು ನೋಡಿದ್ರೆ ಅವ್ರಿಗೇನೋ ಮಹತ್ತರವಾದ್ದಾಗಿದೆ. ಅದು ಏನು? ಮೆಲ್ಲನೆ ತಾಯಿ ಬಳಿ ಬಂದು ತಾಯಿ ಮೊಣಕಾಲಿಗೆ ಆತ್ಕೊಂಡು ಮೃದುವಾದ ಮುಗ್ಧವಾಣಿಯಲ್ಲಿ, ಅಮ್ಮ, ಇದೇಕೆ ಇಷ್ಟೊಂದು ಜನ ಇಲ್ಲಿ ಬಂದಿದ್ದಾರೆ? ಅವರೆಲ್ಲ ಯಾಕೆ ಅಳುತ್ತಿದ್ದಾರೆ? ತಂದೆಯವರೇಕೆ ಹೀಗೆ ಮಲಗಿದ್ದಾರೆ ಅಂತ ಕೇಳ್ತಾನೆ. ಮಗುವಿನ ಮಾತು ಕೇಳಿದ ತಾಯಿಯ ದುಃಖದ ಕಟ್ಟೆ ಒಡೆಯುತ್ತೆ. ಅವರು ಬಿಕ್ಕುತ್ತಾ ಮಗನನ್ನೆತ್ತಿ ನೇವರಿಸ್ತಾರೆ. ಹತ್ತಿರದಲ್ಲೇ ಇದ್ದ ಭಾರ್ಗವಿಯನ್ನು ಶಂಕರನನ್ನು ಎತ್ತಿಕೊಂಡು ಪಕ್ಕಕ್ಕೆ ಸರಿದು, ಶಂಕರ, ಅಪ್ಪ ಹೊರಟು ಹೋದರು. ಅವರು ಇನ್ನು ಏಳಲಾರರು. ಅವರು ಇನ್ನು ಈ ಪ್ರಪಂಚದಲ್ಲಿ ಇರಲಾರಳು ಅಂದು. ಶಂಕರನು ವಿಸ್ಮಯದಿಂದ, ಹಾಗೇಂದ್ರೇನು? ಶಂಕರ, ಅವರ ಪ್ರಾಣ ಹೋಗಿದೆಯಪ್ಪ. ಅವರ ಬಾಳು ಮುಗೀತು ಮಗು. ಅವರು ಮರಣ ಹೊಂದಿದ್ದಾರೆ ಎಂದಳು. ಅವರೇಕೆ ಮರಣ ಹೊಂದಿದ್ದರು? ಮಗು, ಎಲ್ಲರೂ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಅವರಿಗೆ ಈ ದಿನ ಸಾವು ಬಂದಿದೆಯಪ್ಪ ಅಂತ ಹೇಳ್ತಾಳೆ. ಎಲ್ಲರೂ ಅಂದರೆ ನೀನು ನಾನು ಎಲ್ಲರೂ ಎಂದ ಶಂಕರ. ಆ ಮಾತು ಕೇಳಿ ಭಾರ್ಗವಿ ಅಮ್ಮನಿಗೆ ದುಃಖವು ಮೂಡಿಸಿತು. ಶಂಕರನು ಗಂಭೀರವದನ್ನಾಗಿ, ಮರಣ ಎಲ್ರಿಗೂ ಉಂಟು ಎಂದು ನುಡಿಯುತ್ತಾ ತಂದೆಯ ಶರೀರದ ಬಳಿ ಕೂತ್ಕೊಳ್ತಾನೆ. ಶಿವಗುರುಗಳ ಪವಿತ್ರ ಶರೀರದ ಬಳಿಯೇ ಕುಳಿತು ಹಲವಾರು ಶ್ರೀ ಭಗವದ್ಗೀತೆಯನ್ನು ಪಠಿಸುತ್ತಿದ್ದರು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮೃತಸ್ಯ ಚ. ಈ ವಾಣಿಯನ್ನು ಕೇಳಿ ಶಂಕರನಿಗೆ ಏನೋ ಬೆಳಕು ಕಂಡಂತಾಯಿತು. ಅದನ್ನು ಹೇಳಿಕೊಳ್ಳುತ್ತಾ ಮನದಲ್ಲಿ ಅದನ್ನು ಕುರಿತೇ ಚಿಂತಿಸುತ್ತಿದ್ದನು. ಶಿವಗುರುಗಳ ನಿರ್ಯಾಣದ ವಾರ್ತೆ ಎಲ್ಲ ಕಡೆಗೂ ಮುಟ್ಟಿತು. ಸುತ್ತಮುತ್ತಲ ಅಗ್ರಹಾರಗಳಿಂದ ಜನ ಕಾರಟಿಗೆ ಧಾವಿಸಿದರು. ಬಹುಶ್ರುತರು, ಧರ್ಮಿಷ್ಠರು, ಸದಾಚಾರ ಪ್ರವರ್ತನ ವ್ರತರೂ ಆಗಿದ್ದ ಶಿವಗುರುಗಳ ಅಂತ್ಯಕರ್ಮಗಳು ಶಾಸ್ತ್ರ ಸಮ್ಮತಿಯಂತೆ ನೆರವೇರಿದವು. ಅವನ ಮನೆಯ ವಿಶಾಲವಾದ ತೋಟದ ಒಂದು ಸ್ಥಳದಲ್ಲಿಯೇ ಅವರ ಪವಿತ್ರ ದೇಹಕ್ಕೆ ಬ್ರಹ್ಮವೇದ ಸಂಸ್ಕಾರವು ನಡೆಯಿತು. ಪತಿಯ ನಿರ್ಯಾಣದ ಶೋಕದಿಂದ ಆರ್ಯಾಂಬ ಕಂಗೆಟ್ಟರು. ಅವರೂ ಸಹಗಮನ ಮಾಡಲು ನಿರ್ಧರಿಸಿದ್ದನ್ನು ಬಹಳ ಜನ ಹಿರಿಯರು, ಪುರೋಹಿತ, ಆತ್ಮೀಯರು ತಡೆದಿದ್ದರು. ಬಾಲಶಂಕರನಿಗಾಗಿ ಆಕೆ ಶರೀರ ಧಾರಣೆ ಮಾಡಲೇಬೇಕು ಅಂತ ಬಹಳವಾಗಿ ಬೇಡಿಕೊಳ್ತಾರೆ. ಬಲು ಕಷ್ಟದಿಂದ ಆಕೆಯನ್ನು ಎಲ್ಲರೂ ಒಪ್ಪಿಸ್ತಾರೆ. ಪಾಪ. ಹೀಗೆ ಶಂಕರರ 5 ವರ್ಷ ನಡೀತು. ಧನ್ಯವಾದಗಳು.